ಆ ಮಲ್ಲಿಕ್ ಜೈನ್ನ ತಗೊಂಡ್ರೆ ಮಲ್ಲಿಕ್ ಜೈನ್ ಏನು ಮಾಡ್ತಾನೆ ಅಂದರೆ ರತ್ನಗಿರಿ ಬೆಟ್ಟಕ್ಕೆ ಬರುವ ಅಗತ್ಯ ಇರಲ್ಲ ಬಾಹುಬಲಿ ಬೆಟ್ಟಕ್ಕೆ. ಕಾರಣ ರತ್ನರಾಜರಂತ ಸ್ಟುಡಿಯೋ ಇಟ್ಟಿರ್ತಾರೆ, ಅವರು ಸಂಬಂಧ ಅಂತ ಹೇಳ್ಕೊಡ್ತಾರೆ, ಇರ್ಬೋದು. ಯಾಕಂದರೆ ಆಗ ಎಲ್ಲ ಅವರು ಸ್ಟುಡಿಯೋದಲ್ಲಿ ಫೋಟೋ ತೆಗಿಬೇಕಾದ್ರೆ ಫೋಟೋ ತೆಗಿಯೋದು ಒಂದು ವಾರಕ್ಕೊಮ್ಮೆ ಅವ್ರವ್ರ ಮನೆಗೆ ಪೋಸ್ಟ್ ಮಾಡೋದು, ಈ ಥರ ಕೆಲಸ. ರಾಘವೇಂದ್ರ ಅಂತ ಒಬ್ರು ಇರ್ತಾರೆ, ಮೊದಲು ಜಗದೀಶ್ ಜೈನ್ ಇದ್ರು, ಅವ್ರು ನಿಂತರು. ಅದ ನಂತರ ರಾಘವೇಂದ್ರ ನಂತರ ಇವ್ರು ಇರ್ತಾರೆ, ಯಾರು ಹೇಳಿ ಮಲ್ಲಿಕ್ ಜೈನು. ಇವರೆಲ್ಲ ಬಂದು ಫ್ರೆಂಡ್ಶಿಪ್ ಹಂಗೆ ಫೋಟೋ ತೆಗೆಯೋದು ಮಾಡೋದು, ಅವ್ರಿಗೊಂದು ಹೆಲ್ಪ್ ಥರ ಸ್ಟುಡಿಯೋದಲ್ಲಿ ಮಾಡ್ತಾ ಇರ್ತಾರೆ. ಇವ್ರು ಮಾಡ್ತಾ ಇರೋದು ಕೆಲವೊಂದು ರಸೀದಿಯಲ್ಲಿ ಹೆಸರು ಬರೆಯದೆ ಡೈರೆಕ್ಟಾಗಿ ಅವ್ರಿಗೆ ಕಳಿಸ್ಬಿಡೋದು, ಮತ್ತು ಅದರಲ್ಲಿ ಸ್ವಲ್ಪ ಹಣ ಉಳಿಸೋದು. ಆ ಹಣದಲ್ಲಿ ಅನ್ನಪೂರ್ಣ ಹೋಟ್ಲಿಂದ ನಮ್ಮ ಕೈಲಿ ತರಿಸೋದು, ಏನು ಬಜ್ಜಿ ಬೋಂಡ ಅದು ಇದು ತರಿಸೋದು. ಅಲ್ಲಿ ಜೈನರ ಗೆಸ್ಟ್ ಹೌಸ್ ಆಗಿದೆ ಬೆಟ್ಟದ ಹಿಂದೆಗಡೆ, ಅದರಲ್ಲಿ ಕೂತ್ಕೊಂಡು ತಿನ್ನೋದು, ನಮಗೂ ಕೊಡ್ತಿದ್ರು, ನಾವೆಲ್ಲ ಒಟ್ಟಿಗೆ ತಿಂತಿದ್ವಿ. ಹೀಗೆ ಮಾಡ್ತಾ ಇರ್ಬೇಕಾದ್ರೆ ಇವೇನು ಮಾಡೋದು, ಹೆಣ್ಮಕ್ಳು ಅಡ್ರೆಸ್ ಎಲ್ಲ ಅದರಲ್ಲಿ ಇರ್ತದೆ ನೋಡಿ. ಒಳ್ಳೊಳ್ಳೆ ಹುಡುಗಿಯರು ಬಂದರೆ ಆ ಫೋನ್ ನಂಬರ್ಗೆ ಫೋನ್ ಮಾಡೋದು, ಚುಡಾಯಿಸೋದು, ಪೋಸ್ಟ್ ಮಾಡಿದ್ದೀವಿ ಹಾಗೆ ಹೀಗೆ ಅಂತೆಲ್ಲ ಮಾಡೋದು, ಹೆಂಗಸ್ರ ಹತ್ರ ಫೋನ್ ನಂಬರ್ ಕಲೆಕ್ಟ್ ಮಾಡೋದು, ಇದೆಲ್ಲ ಮಾಡ್ತಾ ಇದ್ದ. ಅದು ನಮ್ಗೆ ಗೊತ್ತಿದ್ದ ವಿಷಯ. ಅದ್ರ ನಂತರ ಬೆಟ್ಟದಲ್ಲೇ ಒಳ್ಳೆ ಹುಡುಗಿಯರು ಬಂದರೆ ಅವರನ್ನು ಲೈನ್ ಹಾಕೋದು. ಲೈನ್ ಅಂದರೆ ಚುಡಾಯಿಸೋದು, ಚೀಟಿಯಲ್ಲಿ ಇವ್ರ ಫೋನ್ ನಂಬರ್ ಬರೆಯೋದು, ಹುಡುಗಿಯರ ಹತ್ರ ಬಿಸಾಡೋದು, ಹೀಗೆಲ್ಲ ಮಾಡೋದು. ಈ ಕಡೆ ಸ್ಟೆಪ್ನಿಂದ ಕೆಳಗಡೆ ಇಳ್ಕೊಂಡು ಹೋಗೋದು, ಕೆಳಗಡೆಯಿಂದ ಬೇರೆ ಹುಡುಗಿ ಬಂದರೆ ಆ ಹುಡುಗಿಯನ್ನು ಫಾಲೋ ಮಾಡ್ತಾ ಮೇಲೆ ಬರೋದು, ಇದೇ ಕೆಲಸ ದಿನನಿತ್ಯ. ಇವರು ಇನ್ನೊಂದು ಹೇಳ್ಬೇಕಂದ್ರೆ ಸಂತೋಷ್ ರಾವ್ನ ಹಿಡ್ಕೊಟ್ವಿ ಅಂತ ಹೇಳ್ತಾರೆ. ಹಿಡ್ಕೊಡೋಕ್ಕೆ ಇವ್ರಿಗೆ ಅರ್ಹತೆ ಇಲ್ಲ. ಕಾರಣ ಅಂದರೆ ಬಾಹುಬಲಿ ಬೆಟ್ಟದಲ್ಲಿ ಇವರಿಗೆ ಜಾಬೇ ಇಲ್ಲ. ಇವರ ಕೆಲಸ ಕಚೇರಿಯಲ್ಲಿ. ಇತ್ತೀಚೆಗೆ ಅವರ ತಂದೆ ತೀರಿದ್ರು, ತಂದೆ ತೀರಿದ ನಂತರ ತಂದೆ ಕೆಲಸವನ್ನು ಅವರಿಗೆ ಕಚೇರಿಯಲ್ಲಿ ಕೊಟ್ಟರು. ಕಚೇರಿಯಿಂದ ಅವರ ಕೆಲಸ ಆ ಕಡೆ ದೇವಸ್ಥಾನದ ಕಡೆ. ಬಾಹುಬಲಿ ಬೆಟ್ಟಕ್ಕೆ ಅವರು ಕಾಲಿಡುವ ಅಗತ್ಯ ಇರೋದಿಲ್ಲ. ಮಾಹಿತಿ ಕಚೇರಿ ಸಿಬ್ಬಂದಿ ಮಾತ್ರ ಅದನ್ನು ಸುತ್ತುವರಿದು ನೋಡಿ ಬಾಗಿಲು ಹಾಕೊಂಡು ಬೀಗ ಹಾಕೊಂಡು ಬರೋದು ಮಾಹಿತಿ ಕಚೇರಿ ಅವರ ಕೆಲಸ. ಇವರು ಆ ದಿವಸ ಹಿಡ್ಕೊಡ್ಲಿಕ್ಕೆ ಅಂತ ಉದ್ದೇಶಕ್ಕಂತಲೇ ಅವರು ಅಲ್ಲಿಗೆ ಹೋಗಿದ್ದಾರೆ. ಇವರೇ ಹಿಡ್ಕೊಟ್ಟಿದ್ದಾರೆ, ಸಂತೋಷ್ ರಾವನ್ನು ಇವರೇ ಹಿಡ್ಕೊಟ್ಟದ್ದು. ಕಾರಣ ಕೇಳ್ತಾರೆ, ನನ್ನ ಕರ್ತವ್ಯ, ನಾನು ಬಾಹುಬಲಿ ಬೆಟ್ಟವನ್ನು ಸುತ್ತುವರೆದು ಬಂದು ನಾನು ಚೆಕ್ ಮಾಡಿ ಬೀಗ ಹಾಕಿ ಹೋಗುವಂಥ ಟೈಮ್ನಲ್ಲಿ ಇವನನ್ನು ನೋಡಿದೆ, ನಾನು ಹಿಡಿದುಕೊಟ್ಟೆ ಅಂತ ಹೇಳ್ತಾರೆ. ಆದರೆ ಇವರಿಗೆ ಅಲ್ಲಿ ಬಾಹುಬಲಿ ಬೆಟ್ಟದಲ್ಲಿ ಒಂದು ದಿನವೂ ಆ ಕೆಲಸ ಇಲ್ಲ. ಸ್ಟುಡಿಯೋಕ್ಕೆ ಹೋದರೆ ಫೋಟೋ ತೆಗೆದ್ರೆ ಹೋಗಿದ್ರೆ ಅದರಿಂದ ನಿಂತು ಅವರ ಕೆಲಸ. ಆ ನಂತರ ಈಗ ಅವರ ತಂದೆ ಕೆಲಸ ಕಚೇರಿಯಲ್ಲಿ ಬಂದ ನಂತರ ಅವರಿಗೆ ಬಾಹುಬಲಿ ಬೆಟ್ಟದಲ್ಲಿ ಅರ್ಹತೆಯೇ ಇಲ್ಲ, ಅಲ್ಲಿಗೆ ಹೋಗುವ ಅರ್ಹತೆಯೇ ಇಲ್ಲ. ಕಾರಣ ಬೆಟ್ಟದಲ್ಲಿ ಡ್ಯೂಟಿ ಮಾಡುವವರು ಬೇರೆ, ಇವರೇ ಬೇರೆ. ಇವರು ಕಾರಣಾಂತರದಿಂದ ಅಲ್ಲಿಗೆ ಹೋಗಿದ್ದಾರೆ. ಅಲ್ಲಿ ಯಾಕೆ ಹೋದ್ರು, ಯಾಕೆ ಹಿಡಿದ್ರು ಗೊತ್ತಿಲ್ಲ. ಆದರೆ ಇವರು ಹೇಳೋದು ಒಂದೇ ಕಾರಣ, ನನ್ನ ಡ್ಯೂಟಿ ಅಂತ ಹೇಳ್ತಾರೆ. ಇವರ ಡ್ಯೂಟಿ ಸತ್ಯ ಅಲ್ಲ, ಇವರ ಡ್ಯೂಟಿಯೇ ಅಲ್ಲ. ಧರ್ಮಸ್ಥಳದ ಬೆಟ್ಟದ ಮೇಲೆ ಇವರಿಗೆ ಅಲ್ಲಿ ಜಾಗನೇ ಇಲ್ಲ. ಆದರೆ ಹಾಗಾದರೆ ಡೈಲಿ ಅಲ್ಲಿ ಬೀಗ ಹಾಕಬೇಕಲ್ಲ ಇವರು ಹೋಗಿ, ಯಾಕೆ ಹಾಕೋದಿಲ್ಲ? ಡೈಲಿ ಬೀಗ ಹಾಕೋದಿಲ್ಲ. ಇನ್ನೊಂದು ಧೀರಜ್ ಕಿಲ್ಲಾ ಅಂತ ಹೇಳ್ತಾರೆ, ಅವರು ಧೀರಜ್ ಕಿಲ್ಲಾ ಧೀರಜ್ ಜೈನ್ ಅಂತ ಹೇಳ್ತಾರೆ. ಅವರು ವಿಷಯ ಹೇಳ್ಕೊಳ್ಳೋದಾದರೆ ಅವರು ಬಾಹುಬಲಿ ಬೆಟ್ಟದಲ್ಲಿ ಹೆಚ್ಚು ಬರೋದು ಕಮ್ಮಿ, ಅವ್ರು ಆ ಕಡೆ ಎಲ್ಲ ತಿರುಗಾಟ ಕಮ್ಮಿ. ಹೆಚ್ಚಾಗಿ ಹರ್ಷೇಂದ್ರ ಹೆಗ್ಡೆ ಅಂತಾರಲ್ಲ, ವೀರೇಂದ್ರ ಹೆಗ್ಡೆ ಅವರ ತಮ್ಮನ ಮಗ ನಿಶ್ಚಲ್ ಜೈನ್, ಅವರ ಒಟ್ಟಿಗೆ ಆಟ ಆಡ್ಕೊಂಡು ಓಡಾಡ್ಕೊಂಡು ಅವರೊಟ್ಟಿಗೆ ಇರುವಂಥದ್ದು. ಇವರ ಒಟ್ಟಿಗೆ ಇವರು ಕಲೆಕ್ಷನ್ ಇಟ್ಕೊಂಡದ್ದು ಯಾರು, ಉದಯ್ ಜೈನ್ ಮತ್ತು ಮಲ್ಲಿಕ್ ಜೈನ್ ಕಲೆಕ್ಷನ್ ಇಟ್ಕೊಂಡದ್ದು. ಇವರು ಅವರೊಟ್ಟಿಗೆ ಓಡಾಡಿಕೊಂಡು ಒಡನಾಟದಲ್ಲಿ ಇದು ಮಾಡ್ಕೊಳ್ತಾರೆ. ಹೊರಗಿನ ಪ್ರಪಂಚಕ್ಕೆ ಅವರು ಕಾಣಿಸ್ಕೊಳ್ಳೋದಿಲ್ಲ, ಒಳಗಿನ ಪ್ರಪಂಚಕ್ಕೆ ಅವರು ಇರ್ತಾರೆ ಇವರೊಟ್ಟಿಗೆ. ಇವ್ರ ನಡವಳಿಕೆ ಈ ಥರ ಹೋಗುತ್ತಾ ಇರುತ್ತೆ. ಈ ಹಿಂದೆ ಅದು ಮೊದಲೇ ಚಿನ್ನಯ್ಯ ಅಂತ ಒಬ್ಬರು ಇದ್ದರು, ಹರ್ಷೇಂದ್ರ ಗೇಟ್ ಕೀಪರು. ಅವರು ಕಾರಣಾಂತರದಿಂದ ಕೆಲಸದಿಂದ ನಿಂತ್ಕೊಂಡ್ರು. ಅವ್ರು ನಿಂತದಕ್ಕೆ ಕೊಡುಗೆಯಾಗಿ 10,000 ಅಮೌಂಟನ್ನು ಹರ್ಷೇಂದ್ರ ಕುಮಾರ್ ಹೆಗ್ಡೆ ಅವರು ತಮ್ಮ ತಗೊಂಡೋಗಿ ಕೊಟ್ಟಿರ್ತಾರೆ. ಯಾಕಂದರೆ ಇಷ್ಟು ವರ್ಷ ನನಗೆ ಗೇಟ್ ಕೀಪರ್ ಆಗಿ ನಿಯತ್ತಾಗಿ ಕೆಲಸ ಮಾಡಿರ್ತೀಯ, ನಿರ್ವಹಿರ್ತೀಯ, ಇದು ನನ್ನ ಪ್ರೀತಿಯಿಂದ ಕೊಡುವಂಥ ಕೊಡುಗೆ ಅಂತ ಹೇಳಿ ಒಂದು 10,000 ಕೊಟ್ಟು ಅವರನ್ನು ರಿಟೈನ್ ಮಾಡ್ತಾರೆ. ಅದರ ನಂತರ ಅಲ್ಲಿಗೆ ಬರುವವನೇ ಪರಮೇಶ್ವರ ಅಂತ. ಪರಮೇಶ್ವರ ಬಂದು ಅವನು ಗೇಟ್ ಕೀಪರ್ ಆಗಿರ್ತಾನೆ. ಇವರ ಹೆಗ್ಡೆ ಅವರ ತಮ್ಮನ ಗೇಟ್ ಕೀಪರ್ ಅಂದರೆ ಸಣ್ಣದನಿಗಳಿಗೆ ಒಂದು ಗೇಟ್ ಕೀಪರ್ ಆಗಿ ಇರ್ತಾನೆ. ಯಾಕಂದರೆ ಬಡ ಮಕ್ಕಳು ಹೆಂಗಸರು ಹೊರ ಜಗತ್ತಿನಿಂದ, ಈಗ ಅಂದರೆ ಬ್ಯಾಂಗ್ಳೂರು, ಮೈಸೂರು ಈ ಥರ ಎಲ್ಲ ಬೇರೆ ಕಡೆ ಹುಬ್ಳಿ ಧಾರವಾಡ ಎಲ್ಲ ಬರ್ತಾರೆ. ಕೆಲವರು ಸಮಸ್ಯೆ ಕಷ್ಟಗಳನ್ನ ಹೇಳ್ಕೊಳ್ಳೋಕ್ಕೆ ಒಂಟಿ ಹೆಂಗಸರುಗಳು ಬರ್ತಾರೆ ನೋಡಿ. ಆ ಹೆಂಗಸರನ್ನು ಇವನು ಟಾರ್ಗೆಟ್ ಮಾಡೋದು ಇವನು ಕೆಲಸ. ಹೆಗ್ಡೆ ಅವರ ತಮ್ಮನಲ್ಲಿ ಅಂದರೆ ಹರ್ಷೇಂದ್ರ ಹೆಗ್ಡೆ ಅವ್ರ ಹತ್ರ ಕಷ್ಟಗಳನ್ನ ಹೇಳ್ಕೊಳ್ಳುವಾಗ ಇವನ್ ನೋಟೇದ್ ಮಾಡೋದು, ಹೊರಗೆ ಕರೆದು ಮಾತಾಡೋದು. ಏನು ಅವ್ರಿಗೆ ಗಂಡಂದಿರಿಲ್ಲ, ಆ ಥರದ ಪರಿಸ್ಥಿತಿ ಎಲ್ಲ ನೋಡಿಕೊಂಡು ಒಂದು ಹೆಂಗಸನು, ನಾನು ಈ ಕಡೆ ಟಾಯ್ಲೆಟ್ ತೊಳಿತಾ ಇದ್ದೆ, ಜೆಂಟ್ಸ್ ಟಾಯ್ಲೆಟ್, ಇವ ಲೇಡೀಸ್ ಟಾಯ್ಲೆಟ್ ಒಳಗಡೆಯಿಂದ ಬಂದ. ನಾನು ಹೊರಗಡೆ ಬಂದು ನೋಡಿ, ನೀನು ಯಾಕೆ ಅಲ್ಲಿ ಹೋದೆ ಅಂತ ಕೇಳುವಾಗ, ಇಲ್ಲ ಮಾರೆ ಬಲ್ಪ್ ಪೀಸ್ ಹೋಯ್ತು, ನಾನು ಬಲ್ಪ್ ಹಾಕ್ಲಿಕ್ಕೆ ಹೋದೆ ಅನ್ನ.